ನಿನ್ನೆ ನಾವು ಬಂದ್ಗೆ ಬೆಂಬಲ ಕೊಡಿ, ದಯಮಾಡಿ ಕೊಡಿ, ಸಾರ್ವಜನಿಕರಿಗೆ ಹೇಳಕ್ಕೆ ಕೊಟ್ಟ ತಕ್ಷಣ 500 ಜನ ಪೊಲೀಸು ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಬಂದು ನಮ್ಮ ವಾಹನವನ್ನು ತಡೆದು ನಮ್ಮ ಸಹಿತ ಬಂಧನ ಮಾಡಿ ತಗೊಂಡೋದ್ರು ಅಂತ ಹೇಳಿದ್ರೆ ಇನ್ನು ಇದಕ್ಕಿಂತ ನಾಚಿಕೆಗೇಡು ಮಾನ್ಯ ಸಿದ್ದರಾಮಯ್ಯನವರೇ, ಈ ಮೂಲಕ ನಿಮಗೆ ಕಳಕಳಿಯಿಂದ ಮನವಿ ಮಾಡ್ತೀರಿ. ಯಾಕೆ ನೀವು ಪ್ರಚಾರಕ್ಕೆ ಬಿಡಲಿಲ್ಲ? ಕಾರಣ ಏನು? ಪ್ರಚಾರ ಅಂದ್ರೆ ಏನು? ಒಡೆಯೋಕೆ ಹೋಗ್ತಾ ಇದ್ವಾ? ಬೆಂಕಿ ಇಡಕ್ಕೆ ಹೋಗ್ತಾ ಇದ್ವಾ? ಬಾಂಬ್ ಬಿಡಕ್ಕೆ ಹೋಗ್ತಾ ಇದ್ವಾ? ಕನ್ನಡಿಗರಿಗೆ ಬೆಂಬಲ ಕೊಡಿ, ಬಂದು ಬೆಂಬಲ ಕೊಡಿ ಅಂತ ಕೇಳೋದಕ್ಕೆ ನಾವು ಹೋಗ್ತಾ ಇದ್ದು. 500 ಜನ ಪೊಲೀಸ್ ಹಾಕಿದ್ರಿ. ಆಮೇಲೆ ನಡೆದ ಕತೆ ಹೇಳ್ತೀರಿ. ನಾನು ಇದನ್ನ ಬಹಳ ಒಂದು ಗಂಭೀರವಾಗಿ ತಗೊಳ್ಬೇಕು ಅಂತೇಳಿ ನಾನು ಗೋವಿಂದ್ ಅವರು ನಮ್ಮ ಕುಮಾರ್ನವೆಲ್ಲ ನಾನು ಎಂದೂ ಒಬ್ಬ ಹಿಂದೆ ಹೋಗಿದ್ದದ್ದು ಫಸ್ಟ್ ಪೊಲೀಸ್ ಕಮಿಷನರ್ ಚಾಂಡಿ, ನೀವ್ಯಾರು ಹುಟ್ಟಿರಲಿಲ್ಲ ಅಂತ ಕರೆದೆ, ವೆರಿ ಫಸ್ಟ್ ಪೊಲೀಸ್ ಕಮಿಷನರ್ ಚಾಂಡಿ ನಾನು ಭಾಳ ಬೇಕಾದ ಆ ಕಾಲದಲ್ಲಿ ಆಯ್ತಾ. ಅದಾದ್ಮೇಲೆ ನೂರಾರು ರಾಮಣ್ಣ, ಕಾದರಾಲಿ, ವೀರಭದ್ರಯ್ಯ, ಈಗ ಬಹಳ ಜನ ಬಂದೋಗಿದ್ದಾರೆ. ಇವರು ದಯಾನಂದ, ದಯಾ ಮತ್ತು ಆನಂದ, ಇವ್ರಿಗೆ ದಯನೂ ಇಲ್ಲ, ಆನಂದನೂ ಇಲ್ಲ. ಇವ್ರು ನೋಡಲೇಬೇಕು ಪುಣ್ಯಾತ್ಮನ್ನ ಅಂದ್ಬಿಟ್ಟು ನಾವು ಎಷ್ಟೇ ಇರಲಿ, ನಾನು 67ರಲ್ಲಿ ಅಸೆಂಬ್ಲಿ ಮೆಂಬರು ಫಸ್ಟ್, ನನಗೆ 25 ವರ್ಷ, ನಿಜಲಿಂಗಪ್ಪನವರಾಗಿದ್ದರು. ನಾನು ಸ್ವಲ್ಪ ಬದಲಾವಣೆ ಆಗಿದ್ದರೆ ನಾನೇ ಮುಖ್ಯಮಂತ್ರಿ ಆಗ್ತಿದ್ದೆ. ಈ ಪೊಲೀಸ್ನವರೆಲ್ಲ ನಾನು ಹಿಂದೆ ಸುತ್ತಮುತ್ತ ಕೆಳಗೆ ಮೂಲಿಕೆ ಎತ್ತು ಕುಂತು ನಿಂತರ ಮಲಗಿದ್ರ ಕುಡಿದ್ರ ಇಲ್ಲಿ ಎಲ್ಲ ಇರ್ತಿದ್ರು. ಅದು ಯಾವುದೊಂದು ಕಾಲ. ಆದರೆ ಈ ಪೊಲೀಸ್ ಕಮಿಷನರ್ಗೆ ನಾನು ಯಾರೂ ಹೊರದೆ ಗೊತ್ತಾಗಲಿಲ್ವೇ? ನಾವೆಲ್ಲ ಪಾಪ ಹಗಲು ರಾತ್ರಿ ಏನು ನಮಗೇನು ಬೇರೆ ಕೆಲಸ ಇಲ್ವಾ? ನಾವು ಅಲ್ಲಿಗೆ ಹೋದೋ. ನಿಮ್ಗೆ ಹೇಳ್ತೀನಿ, ತಾವು ಮಾಧ್ಯಮ ತಿಳ್ಕೋಬೇಕು, ಇದನ್ನು ಮುಖ್ಯಮಂತ್ರಿ ಸಿಕ್ಕಲಿ ಹೇಳ್ತೀವಿ, ಇನ್ನೂ ಸಿಕ್ಕಿಲ್ಲ. ಹೋಗ್ತೀವಿ, ಅಷ್ಟು ದೂರ ಇದೆ ಏನೋ ಚೇರ್ಗಳು, ಅಲ್ಲಿ ಪೊಲೀಸ್ ಕಮಿಷನರ್ ಇಲ್ಲಿ. ಅದೇ ಭಾಸ್ಕರ್ ರಾವ್ ಪೊಲೀಸ್ ಕಮಿಷನರ್ ಆದರು, ಅದೆಲ್ಲೋ ಸಿಕ್ಬಿಟ್ರು. ನನಗೆ ಒಂದು ನಿಮಿಷ ಬನ್ನಿಲ್ಲ ನಮ್ಮ ಆಫೀಸ್ಗೆ ಅಂತ ಕರ್ಕೊಂಡೋಗಿ, ಸತ್ಯ ನಿಮ್ಗೆ ಹೇಳ್ತೀನಿ, ಭಾಸ್ಕರ್ ರಾವ್ ಕೂತ್ಕೊಳ್ಳೋ ಕುರ್ಚಿ, ಅದರ ಪಕ್ಕದಲ್ಲಿ ಒಂದು ಕುರ್ಚಿ ಹಾಕಿ ನಾನು ಕುಣಿಸ್ಕೊಂಡು ಒಟ್ಟಿಗೆ ಫೋಟೋ ತೆಗೆಸಿ ಅದನ್ನು ಕಂಪ್ಲೀಟ್ ಇದು ಮಾಡಿ, ಇದೆ ಫೋಟೋ ಇದೆ ಕಂಪ್ಲೀಟ್ ಇಡೀ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ರು. ಈ ನಮ್ಮ ದಯವಿಲ್ಲದ, ಆನಂದವಿಲ್ಲದ ನಮ್ಮ ದಯಾನಂದರವರು ನೋಡೋಣ ಅಂತ ನಾವು 3 ಜನ ಹೋದೋ. ಕುರ್ಚಿ ಅಷ್ಟು ದೂರ, ಇಲ್ಲಿ ಅರೆ ಮಾತಿಲ್ಲ, ಕತೆ ಇಲ್ಲ, ಕಣ್ಣಿಲ್ಲ, ತುಟಿ ಆಡ್ಸಲ್ಲ ಕೂತಿದ್ರು. ನಾನು ಆಮೇಲೆ ಸ್ವಲ್ಪ ತೀಟೆ ಮಾಡಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಬೇಕು. ನಾವು ಒಂದೇ ಇಲ್ಲಿ ಕೂತ್ಕೋಬೇಕಾ, ಚೇರ್ ಅಷ್ಟು ದೂರ ಇಲ್ಲಿ ಕೂತ್ಕೋಬೇಕಾ ಅಂದೆ. ಹ್ಞೂ ಅಂದ. ಆಮೇಲೆ ನಾನು ಹೇಳಿದೆ, ಬಿಡಪ್ಪ ಇದಾಗಿ ಜಗಳ ಆಡೋದು ಆಯಿತು, ಇಲ್ಲೇ ಕೂತ್ಕೊಂಡು. ಸರಿ, ನೀವು ಏನು ಯಾಕೆ ನೀವು ಲಾರಿ ತಡೆದ್ರಿ? ಇಲ್ಲ, ಬಂದ್ ಮಾಡೋಕ್ಕೆ ಕೂಡ್ದು. ಅರೆ, ಬಂದ್ ಮಾಡೋಕ್ಕೆ ಕೂಡ್ದು ಅನ್ನೋ ವಿಚಾರ ನೀವ್ಯಾರು ಹೇಳೋಕ್ಕೆ? ಲಾರಿ ತಡೆದ್ದೆ ಅಷ್ಟಕ್ಕೆ ಹೇಳಿ, ಅಷ್ಟು ವಿಚಾರ ಹೇಳಿ. ಲಾರಿ ತಡೆದ್ದೆ ಹೇಳಿ. ಇಲ್ಲ ಅದನ್ನ ನೀವು ಪ್ರಚಾರ ಮಾಡೋಕ್ಕೆ ಕೂಡ್ದು ಅಂತ ಹೇಳಿದ್ರು. ದಯಾನಂದ್ ಅವರೇ, ಕಾನೂನು ಅಂದರು. ಕಾನೂನಿದೆಯಾ? ಅದು ಅಲ್ಲಿವರೆಗೆ ಮುಖ ಗಂಟು ಹಾಕೊಂಡೆ ಮಾತಾಡ್ತಾ ಭಾರಿ ಗಂಟು ಹಾಕೊಂಬಿಟ್ಟು ನಾವು ಏನು ಮಾಡಿದ್ರು ಆ ಮುಖವೇ ನಗ ಬತ್ತಿರಲಿಲ್ಲ. ಆಮೇಲೆ ನಾನು ಒಂದು ಪ್ಲ್ಯಾನ್ ಮಾಡೋಣ, ನಗಿಸ್ಬೇಕಲ್ಲಪ್ಪ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ, ನೋಡಿ, ಒಂದು ಕಡೆ ಕೋರ್ಟು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಿರ್ತಾರೆ, ಕಾನೂನು ಗಲ್ಲಿಗೆ ಹಾಕಬೇಕು ಅಂತಿದೆ. ಸ್ವಲ್ಪ ಯೋಚನೆ ಮಾಡ್ತಾರೆ ಅವರು, ಏನಪ್ಪ ಗಲ್ಲಿಗೆ ಹಾಕ್ಬೋದಾ ಈ ಮನುಷ್ಯನ್ನ? ಕಾನೂನೇನು ಇದೆ, ಗಲ್ಲಿಗೆ ಹಾಕಬೇಕಾ, ಜೀವಾವಧಿ ಕೊಡಬೇಕಾ ಅಂತ ನೋಡಿ ತಮ್ಮ ವಿವೇಚನೆ, ಕಾನೂನಿನ ಜೊತೆಗೆ ನಿಮ್ಮ ವಿವೇಚನೆ, ನೀವು
ರಬ್ಬರ್ ಇದ್ದಂಗೆ ಇರಬೇಕು ಅಂದೆ. ನಗ ಕತ್ಬಿಟ್ಟ ಅವಾಗ ಇದಕ್ಕಿದ್ದು. ಇಷ್ಟು ಬೇಕಾಗಿತ್ತು ನಮಗೆ. ನೀನು ಆರ್ಡ್ರ್ ಕೊಡದೆ ಆರ್ಡ್ರ್ ಕಟ್ಕೊಂಡು ನಮ್ಗೇನ ಆಮೇಲೆ ಇವೆಲ್ಲ ದೊಣ್ಣೆ ಹಾಕ್ಬಾರ್ದು, ರಬ್ಬರ್ ಹಾಕಿ. ದೊಣ್ಣೆ ಹಾಕ್ಬಾರ್ದು, ರಬ್ಬರ್ ಹಾಕಿ ಅಂದೆ. ದೊಣ್ಣೆ ಗಿಣ್ಣೆ ಹಾಕ್ಬಾರ್ದು, ರಬ್ಬರ್ ಹಾಕಿ ಅಂತಂದೆ. ಸರಿ, ಆಮೇಲೆ ನಿಮ್ ಸತ್ಯ ಹೇಳ್ತೀನಿ, ನನಗೆ ಎಷ್ಟು ಕೋಪ ಬಿಡ್ತೀರಿ. ಬಂದ್ ಮಾಡೇ ಮಾಡ್ತೀವಿ, ಬಂದ್ ಮಾಡೇ. ಅವ್ರ ಎದುರಿಗೆ ನೀವು ಇರ್ಬೇಕಾಗಿತ್ತು, ನೀವು ಇದ್ದಿದ್ರೆ ಚೆನ್ನಾಗಿತ್ತು. ಬಂದ್ ಮಾಡೇ ಮಾಡ್ತೀವಿ, ಬಂದ್ ಮಾಡೇ ಮಾಡ್ತೀವಿ. ಇದು ಸತ್ಯವಾಗಿ ಹೇಳಿದೆ. ಒಂದು ನೀವು ಇವತ್ತು ಹೇಳ್ಬಿಡ್ತೀನಿ, ಬೆಂಗಳೂರಿನಲ್ಲಿ ನಮ್ಮ ವಿಧಾನಸೌಧ ಎದುರಿಗೆ ಕುದುರೆ ಜೂಜಿನ ಮೈದಾನ, ವಿಧಾನಸೌಧ ಎದುರಿಗೆ ಕುದುರೆ ಜೂಜು ವಿಧಾನಸೌಧ ಎದುರಿಗೆ ಎಷ್ಟು ಮನೆ ಹಾಳಾಗೋಯ್ತು, ಎಷ್ಟು ಹೆಣ್ಣು ಮಕ್ಕಳು ನೀರಿಗೆ ಹೋದ್ರು, ಎಂತೆಂಥವ್ರು ಏನು ನಾಶ ಇದ್ದೋದ್ರು. ಎಲ್ಲಿರೋದು? ವಿಧಾನಸೌಧದ ಎದುರಿಗೆ, ಪೊಲೀಸ್ ಕಮಿಷನರ್ ಆಫೀಸ್ನ ಎದುರಿಗೆ. ಅದು ನಡಿಬೋದು, ಧಾರಾಳವಾಗಿ ನಡಿಬೋದು ಅದು. ಆಮೇಲೆ ಗಾಂಜಾ ಆಗ್ಬೋದು, ರಾತ್ರಿ 1 ಗಂಟೆವರೆಗೆ ಕುಡಿಬೋದು. ಇದೆಲ್ಲ ಬೆಂಗಳೂರಲ್ಲಿ ಕೊಲೆ ಆಗ್ಬೋದು, ದರೋಡೆ ಆಗ್ಬೋದು, ಸುಲಿಗೆ ಆಗ್ಬೋದು, ಲೂಟಿ ಆಗ್ಬೋದು, ಅತ್ಯಾಚಾರ ಆಗ್ಬೋದು. ಇದೆಲ್ಲವೂ ದಯಾನಂದವರ ದಯೆಯಿಂದ, ಅವರ ಆನಂದದಿಂದ ಇದು ನಡೀತಾ ಇದೆ. ನಾವು ಇಲ್ಲ ಅರೇ ಯಾಕೆ ಸುಮ್ಮನೆ ದಯಮಾಡಿ ನನ್ನ ಆಗಿದೆ ಅಗೌರವ ನೀವು ನೋಡಿದ್ದೀರಿ. ಒಳ್ಳೆ ಕಥೆ, ನಮ್ಗೆ ಅಗೌರವ ಆಗಿಲ್ವೇ? ಅದರಿಂದ ಇದು ಸತ್ಯ ನೋಡಿ. ಯಾರು ಮಾಡ್ತಾರೋ ಬಿಡ್ತಾರೋ, ದಯಾನಂದ ಅವ್ರವ್ರದ್ದು ಅವ್ರು ನನಗೇನು ಕೇಸ್ ಹಾಕ್ತಾರೋ, ಏನು ಗಲ್ಗಾಗ್ತಾರೋ ನೋಡ್ಬೋಣ. ಈ ಚುನಾವಣೆ ಇದು ಮುಗಿದ ನಂತರ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ, ಅತ್ಯಾಚಾರದ ಬಗ್ಗೆ, ಗಾಂಜಾ ಬಗ್ಗೆ, ಅನ್ಯಾಯದ ಬಗ್ಗೆ ನಾವು ಈಗ ಕಮಿಷನರ್ ವಿರುದ್ಧವೇ ಹೋರಾಟ ಮಾಡ್ತೀವಿ. ನನ್ನ ಮೇಲೆ ಅದೇನು ಕೇಸ್ ಹಾಕ್ತಾರೆ ಹಾಕಲಿ. ಕನ್ನಡದ ಬಗ್ಗೆ ನಾವು ಮಾತಾಡೋಕ್ಕೆ ಹೋದರೆ ನಮ್ಮ ಬಗ್ಗೆ ಒಂದು ಸೌಜನ್ಯ, ನಾನೊಬ್ಬ ಸೀನಿಯರ್ ಲೀಡರ್ ಹೋಗಿದ್ದೀನಿ, ಬನ್ನಿ ಮಾತಾಡತ್ತ ಸೌಜನ್ಯ. ಅವ್ರ ಹತ್ರಕ್ಕೆ ನಾವು ಯಾತಕ್ಕೆ ಹೋಗಿದ್ದೀವಿ? ಸೌಜನ್ಯಕ್ಕೆ ಹೋಗಿರೋದು. ಆ ದೃಷ್ಟಿಯಿಂದ ಇದು ನಾಳೆ ಬಂದು ಆಮೇಲೆ ನೀವು ಇವತ್ತು ನೋಟಿಸ್ ಜಾರಿ ಮಾಡೋರು, ನಮಗೆ ನೋಟಿಸ್ ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ. ಮತ್ತು ಹೌದು, ಎಲ್ಲರಿಗೂ ಮಾಡಿದ್ದಾರೆ. ಎಲ್ಲ ಪೊಲೀಸ್ ಸ್ಟೇಷನ್ನವರು ಕರಿತಾ ಇದ್ದಾರೆ, ನೀವೆಲ್ಲ ಬರಬೇಕು ಅಂತ. ನಾನು ಎಲ್ಲರಿಗೂ ಹೇಳ್ತೀನಿ, ರಾಜ್ಯದ ಎಲ್ಲರಿಗೂ, ಯಾರು ಹೆದರಬೇಡಿ, ಪೊಲೀಸ್ನವ್ರು ಕರೆದು ಹೋಗಬೇಡಿ. ಬಂಧನ ಆದರೆ ಹೋಗಿ, ನಿಮ್ಮನ್ನು ಬಂಧಿಸ್ತಾರೆ ಹೋಗಿ, ಹೆದರಬೇಕಾಗಿಲ್ಲ. ಏನು ಇದು ಮಾಡೋಕ್ಕೆ ಹೋಗಬೇಡಿ. ಬಂಧನ ಆದರೆ ಹೋಗಿ. ಇಡೀ ರಾಜ್ಯದಲ್ಲಿ ಎಲ್ಲರೂ ಬಂಧನ ಆದರೆ ಹೋಗಿ, ಬಂಧನಕ್ಕೆ ಒಳಗಾಗಿ. ನನಗೆ ಬೆಳಿಗ್ಗೆ ನೋಟಿಸ್ ಕೊಟ್ಟರು, ಆ ನೋಟಿಸ್ ಬಂತು. ನಾನು ಹೇಳಿದೆ ಅದೇನೋ ನೋಟಿಸ್ ಇಸ್ಕೊಳ್ಳಪ್ಪ ಅಂತ ನಮ್ಮ ಹುಡುಗನಿಗೆ ಹೇಳ್ಬಿಟ್ಟು ನಾನು ಬಂದೆ. ಇನ್ನೂ ಆ ನೋಟಿಸ್ ಏನು ಗೊತ್ತಿಲ್ಲ. ಅವರು ನಾಳೆ ನಾವು ಬಂದ್ ಮಾಡ್ತೀವಿ, ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ. ಯಾವ ಅಪಪ್ರಚಾರಕ್ಕೂ ಕಿವಿ ಕೊಡೋದು ಬೇಡಿ. ತಾವು ತಮ್ಮಲ್ಲಿ ಈ ಬಂದು, ನಾನು ಅತ್ಯಂತ ಕಳಕಳಿಯಿಂದ ಹೇಳ್ತೀನಿ, ನೀವು ಶಕ್ತಿ ಕೊಡ್ತಾ ಇದ್ದೀರಿ, ಮಾಧ್ಯಮದವರು ಶಕ್ತಿ ಕೊಡ್ತಾ ಇದ್ದೀರಿ, ಕನ್ನಡದ ಚಾನಲ್ಗಳು, ಕನ್ನಡದ ಬಗ್ಗೆ ಅಭಿಮಾನ ಇರ್ತಕ್ಕಂಥವರು, ಪತ್ರಕರ್ತರು ಎಲ್ಲರೂ ನೀವು ನಮಗೆ ಬೆಂಬಲ ಕೊಡ್ತಾ ಇದ್ದೀರಿ. ನಾಳಿನ ಬಂದು ಇದು ನಿಮ್ಮೆಲ್ಲರ ಬೆಂಬಲದಿಂದ ಯಶಸ್ವಿ ಆಗಬೇಕು. ಯಾವುದೇ ಅಪಪ್ರಚಾರ ಬೇಡ. ಟೌನ್ ಹಾಲಿಂದ 11:30 ಗಂಟೆಗೆ ನಾವು ಮೆರವಣಿಗೆ ಹೋಗ್ತೀವಿ. ಅವ್ರು ಬಿಡ್ತಾರೋ ಬಿಡಲ್ವೋ, ಬಂಧನ ಮಾಡ್ತಾರೋ ಹೋಗ್ತೀವಿ. ಬೆಂಗಳೂರಿನ ಎಲ್ಲ ಮಹಲ್ಗಳು ಮುಚ್ಚಬೇಕು, ಎಲ್ಲ ಚಾಲಕರು ಹೊರಗಡೆ ಬರಬೇಕು. ಸಂಪೂರ್ಣ ಕರ್ನಾಟಕ ಬಂದ್ ಉಂಟು, ಅನುಮಾನ ಪಡಬೇಡಿ. ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಇದ್ದೇ ಇದೆ. ಕರ್ನಾಟಕ ಬಂದ್ ನಾಳೆ, ಕರ್ನಾಟಕ ಬಂದು ನಾಳೆ, ನಾಳೆ ಕರ್ನಾಟಕ ಬಂದು ನಾಳೆ, ಕರ್ನಾಟಕ ಬಂದು ನಾಳೆ, ಕರ್ನಾಟಕ ಬಂದು ನಾಳೆ 6ರಿಂದ ಸಂಜೆ 6ರವರೆಗೂ ಕರ್ನಾಟಕ ಬಂದು ನಾಳೆ, ಕರ್ನಾಟಕ 22 ಕರ್ನಾಟಕ ಬಂದು 22 ಕರ್ನಾಟಕ ಬಂದು ಬಂದ್ ಬಂದ್ ಕರ್ನಾಟಕ ಬಂದ್ 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 ಕರ್ನಾಟಕ ಬಂದ್.
ಬಂದ್ 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 ಬಂದ್